ಹಾಯ್, ನಮಸ್ತೆ. ನಮ್ಮ ಎಲ್ಲ ಕರ್ನಾಟಕದ ಆತ್ಮೀಯ ಎಕೋಸಿಸ್ಟಮ್ ಅಸೆಸ್ ಮಾಡ್ತಿರುವಂಥ ಬಂಧುಗಳಿಗೆ. ಸೊ ನಿನ್ನೆ ರಾತ್ರಿ ಎಕ್ಸೈಟಿಂಗ್ ನ್ಯೂಸ್ ಅಂತ ಹೇಳಿ ಆ್ಯಶ್ ಅವರು ಲೈವ್ಗೆ ಬಂದಿದ್ದರು. ಅರೌಂಡ್ 1 ಗಂಟೆ 11 ನಿಮಿಷ ಲೈವಲ್ಲಿದ್ದರು. ಸೊ ಮುಂದಿನ ರೂಪುರೇಷೆಯನ್ನು ಅವರು ಹೇಳಿದರು. ಸೊ ಆ ಲೈವ್ ಏನಾಯಿತು ಸರ್ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಲೈವ್ ರಿಲೇಟೆಡ್ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಮೆಸೇಜ್ ಮಾಡಿದ್ರಿ. ಸೊ ನಮಗೆ ಬೇರೆ ಬೇರೆ ಥರದಲ್ಲಿ ಮೆಸೇಜ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಥರದಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಕೆಲವೊಂದು ಅದನ್ನು 1 ಅಲ್ಲ 2 ಅಲ್ಲ 3 ಸಲ ನೋಡಿದ್ದಾದ ಮೇಲೆ ಬೆಳಿಗ್ಗೆ ಇವತ್ತು ರೀಕ್ಯಾಪ್ ಅಂತಿತ್ತು ರೆಡ್ದು. ಸೊ ಈಗ ಜಸ್ಟ್ 10 ಗಂಟೆಯಿಂದ 11 ಗಂಟೆ ಅವರು ಕೂಡ 1 ಅವರ್ ರೀಕ್ಯಾಪ್ ಮಾಡಿದರು. ಅದನ್ನು ಆದ ತಕ್ಷಣ ಏನೆಲ್ಲ ಕ್ಲಾರಿಟಿಯಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ನಾನು ಈಗ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ 1 ಗಂಟೆ 11 ನಿಮಿಷದಲ್ಲಿ ಹೇಳಿರುವಷ್ಟು ಮ್ಯಾಟರನ್ನು ಒಂದು ಸಂಕ್ಷಿಪ್ತವಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಒಂದು 10 ರಿಂದ 15 ನಿಮಿಷದಲ್ಲಿ ನಿಮಗೆ ಕ್ಲೀನಾಗಿ ಅದು ಏನಿದೆ ಅನ್ನೋದನ್ನು ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವು ಮೇಲಿಂದ ಮೇಲೆ ಇದನ್ನು ನೋಡಿದಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಏನಾಗಿದೆ, ಏನು ಹೇಳಿದರು, ಏನು ಮಾಡಿದರು. ಸೊ ನಾವು ಏನು ತಿಳ್ಕೋಬೇಕು, ಈ 1 ಗಂಟೆ 11 ನಿಮಿಷದೊಳಗಡೆ ನಾವು ಏನು ತಿಳ್ಕೋಬೇಕು ಇಂಪಾರ್ಟೆಂಟ್ ಅನ್ನೋದನ್ನ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಸೊ ಆದಮೇಲೆ ಏನಾಗಿದೆ ಅಂತಂದರೆ, ರಾತ್ರಿ ಆ್ಯಶ್ ಅವರು ಬಂದಾದ ಮೇಲೆ ಅವರು ಮಾತಾಡ್ತಾ ಏನು ಹೇಳ್ತಾ ಹೋದರು ಅಂತಂದರೆ 3 ಟಾಪಿಕನ್ನು ರಾತ್ರಿ ಅವರು ಕವರ್ ಮಾಡಿದ್ದು. ಸೊ ಏನಂತ ಹೇಳಿದ್ರೆ, ವಿಕ್ಟ್ರಿ ವಿತ್ ಆ್ಯಶ್ ಅಂದರೆ ಏನು, ಯಾರಿಗೆ ಮತ್ತು ಯಾಕೆ, ಸೊ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಇಲ್ಲಿ ಏನು ಮಾಡ್ಬೋದು ಮುಂದೆ ಅನ್ನೋದ್ರ ಬಗ್ಗೆ ಮಾತ್ರ ಅವ್ರು ಹೇಳಿದ್ದು. ಸೊ ನಿನ್ನೆ ಅವರು ವೆರಿ ಸ್ಟಾರ್ಟಿಂಗೇ ಹೇಳಿದರು, ಏನು ಹೇಳಿದ್ರೆ ಆನ್ ಪ್ಯಾಸಿವ್ ವರ್ಡನ್ನು ಯೂಸ್ ಮಾಡಿದರು. ಹಾಗಾಗಿ ನಾನು ವರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆನ್ ಪ್ಯಾಸಿವ್ ಎಲ್ಲೂ ಹೋಗಿಲ್ಲ, ಅದಲ್ಲೇ ಇದೆ, ಅದರದ್ದು ಇಶ್ಯೂಸ್ ನಡೀತಾ ಇದೆ. ಆ ಇಶ್ಯೂಸ್ ಕಂಪ್ಲೀಟ್ ಆದಾಗ ಅದಕ್ಕೆ ಏನಾಗಬೇಕೋ ಅದನ್ನು ಮಾಡ್ತೀವಿ. ಸೊ ಅದನ್ನು ಇಟ್ಕೊಂಡು ನಾವು ಅಲ್ಲಿ ಈ ಹೊಸ ಬಿಸ್ನೆಸ್ ಬಗ್ಗೆ ಅಥವಾ ಹೊಸ ಈ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಹಾಗಾಗಿ ಆ ಸಪ್ರೇಟ್ ಪ್ಲಾಟ್ಫಾರ್ಮ್ ಮಾಡಿರೋ ಉದ್ದೇಶನೇ ಅದಕ್ಕೋಸ್ಕರ ಅಂತ ನಾನು ಆಲ್ರೆಡಿ ನನ್ನ ವಿಡಿಯೋ ನಂಬರ್ 1, 2, 3 ಅಲ್ಲಿ ಈ ವಿಕ್ಟ್ರಿ ವಿತ್ ಆ್ಯಶ್ ಅಂದರೆ ಏನು ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ, ಒಂದು 10 ನಿಮಿಷದ ಬಗ್ಗೆ. ಸೊ ಅದನ್ನು ನೀವು ನೋಡಿದರೆ ನಿಮಗೆ ಐಡಿಯಾ ಸಿಗುತ್ತೆ. ಆದರೂ ಇವತ್ತು ಸಂಕ್ಷಿಪ್ತವಾಗಿ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಸೊ ಅವ್ರು ರಾತ್ರಿ ಏನು ಹೇಳಿದ್ರು ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಮ್ಯಾಟ್ರ್ ಆ ಥರ ಇದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅದನ್ನು ಹಳೇದನ್ನು ಇಟ್ಕೊಂಡು ಬರಬೇಡಿ, ಹಳೆ ಮೈಂಡ್ಸೆಟ್ಟಲ್ಲಿ ಇರಬೇಡಿ. ಸೊ ಈಗೇನಿದ್ರೂ ಕೂಡ ಹೊಸ ವೆಹಿಕಲ್ಲು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಆ ಹೊಸ ವೆಹಿಕಲ್ ಅಂದರೆ ಅದು ಏನು ಅಂತ ತಿಳ್ಕೊಳ್ಳೋಕ್ಕೇ ಈ ಬ್ರಿಡ್ಜ್ ಕಟ್ಟಿರೋದು. ಯಾವುದು? ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್. ಸೊ ಆ ಪ್ಲಾಟ್ಫಾರ್ಮಿಗೆ ಬರಲಿಕ್ಕೆ ಏನೇನು ಮಾಡಬೇಕು, ಸೊ ಹೇಗಿರುತ್ತೆ ಪ್ರೊಸೀಜರ್ ಅನ್ನೋದ್ರ ಬಗ್ಗೆ ಮಾತ್ರ ಅವ್ರು ಹೇಳಿದ್ದು. ಸೊ ಹೇಗೆ ಅಂತ ಹೇಳಿದರೆ, ಇದು ಆ್ಯಕ್ಚುಲಿ ಒಂದು ಸುಮಾರು 6 ಲಕ್ಷ ಜನರಷ್ಟು 200 ಕಂಟ್ರಿಯಿಂದ ಅಪ್ಲಿಕೇಶನ್ನ ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಸೊ ಸರ್ವೆ ನಂಬರ್ 1, ಸರ್ವೆ ನಂಬರ್ 2 ಎಲ್ಲ ಆದಮೇಲೆ ಅಪ್ಲಿಕೇಶನ್ ಕೊಟ್ಟಿದ್ದಾರಲ್ವ, ಅದೇ ಇದರಲ್ಲಿ. ಸೊ ಆ 6 ಲಕ್ಷದಲ್ಲೂ ಕೂಡ ಅವರು ಸಾರ್ಟ್ ಔಟ್ ಮಾಡಿದಾಗ, ಆದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದು ಒಂದೇ ಕ್ರೈಟೀರಿಯಾ ತಗೊಳ್ಳಿಲ್ಲ ನನಗೆ ನನ್ನದೇ ಆದಂಥ ಬೇರೆ ಕ್ರೈಟೀರಿಯಾ ಇದೆ, ನನಗೆ ನನ್ನದೇ ಆದಂಥ ಟೂಲ್ಸ್ ಇದೆ, ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದರು ಅವರು. ಸೊ ಅದರ ಪ್ರಕಾರ ಮಾಡ್ತಾ ಅದನ್ನು 3 ಲಕ್ಷಕ್ಕೆ ತೊಗೊಂಬಂದರು, 3 ಲಕ್ಷದಿಂದ 1 ಲಕ್ಷಕ್ಕೆ ತೊಗೊಂಬಂದರು, 60,000ಕ್ಕೆ ತೊಗೊಂಬಂದರು. ಸೊ 60,000ದಿಂದ 20,000ಕ್ಕೆ ತೊಗೊಂಬಂದರು, 10,000ಕ್ಕೆ ತೊಗೊಂಬಂದರು. 2,000 ಜನ ನಾನು ಈ ಫಸ್ಟ್ ಪ್ಲಾಟ್ಫಾರ್ಮ್ ತೊಗೊಂಬರೋದು ಅಂತ ಆ ಪ್ರೊಸೆಸಲ್ಲಿ ಅಷ್ಟು ಜನ ಫಿಲ್ಟರ್ ಮಾಡಿದರು. ಸೊ ಅದಾದ ಮೇಲೆ 1,000ಕ್ಕೆ ತಂದು ನಿಲ್ಲಿಸಿದರು. 1,000ಕ್ಕೆ ತಂದು ನಿಲ್ಲಿಸ್ಕೊಂಡಿದ್ದು ಆದಮೇಲೆ ಅವ್ರು ಹೇಳಿದ್ದು ಏನಂತ ಹೇಳಿದ್ರೆ, ರಾತ್ರಿ ಆ್ಯಸ್ ಆಫ್ ನೌ ಅಂದರೆ ನಿನ್ನೆ ಮೀಟಿಂಗ್ ಬರೋವರೆಗೂ ನಾನು 60 ಜನವನ್ನು ಕನ್ಫರ್ಮ್ ಮಾಡಿದ್ದೀನಿ ಅಷ್ಟೇ ಹೇಳಿರೋದು ಅವರು. ಅಂದರೆ 60 ಜನನೇ ಫೈನಲ್ ಅಲ್ಲ, 60 ಜನರನ್ನ ಆ್ಯಸ್ ಆಫ್ ನೌ ಕನ್ಫರ್ಮ್ ಆಗಿದೆ. ನಿನ್ನೆ ಮೀಟಿಂಗ್ವರೆಗೂ ನನಗೆ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಅಷ್ಟು ಜನರು ಇವರು ಇಷ್ಟು ಕನ್ಫರ್ಮ್ ಆಗಿದ್ದಾರೆ. ಸೊ ಈಗ ಅದನ್ನು ಲೈವ್ ಕೊಡ್ಲಿಕ್ಕೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ, ಅಂದರೆ ಈ ಪ್ಲಾಟ್ಫಾರ್ಮಿಗೆ ಸೇರಿಸ್ಕೊಳ್ಳಿಕ್ಕೆ ಮೇಲ್ ಕೊಡಲಿಕ್ಕೆ ಎಲ್ಲರನ್ನೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಮೇ ಬಿ 1,000 ಆಗ್ಬೋದು, 2,000 ಆಗ್ಬೋದು. ಅಂದರೆ ಪ್ರಿಯಾರಿಟಿ ಸೆಲೆಕ್ಷನ್ ಪ್ರೊಸೆಸ್ ಪ್ರಿಯಾರಿಟಿ ಪೊಸಿಷನ್ಗೆ ಅವ್ರು ಮೊದಲು ಹೋಗ್ತಾರೆ. ಸೊ ಅವ್ರು ಮೊದಲು ಹೋಗಿ ಅಲ್ಲಿ ಕುತ್ಕೊಂಡಿದ್ದಾದ ಮೇಲೆ ಅವ್ರಿಗೆ ಏನೇನೆಲ್ಲ ಪ್ರೊಸೀಜರ್ ಅನ್ನೋದನ್ನು ಹೇಳ್ತಾರೆ. ಸೊ ಅವರ ಲಿಂಕ್ ಥ್ರೂ ಇದು ಫಸ್ಟ್ ವೇವ್ ಅಂತ ಹೇಳ್ತಾನತ. ಅಂದರೆ ಫಸ್ಟ್ ವೇವಲ್ಲಿ ನೀವರೆಲ್ಲ ಈಗ ಯಾರು ಸೆಲೆಕ್ಷನಲ್ಲಿ ಆಗಿರ್ತಾರ ಅವ್ರಿಗೆಲ್ಲ ಅಲ್ಲಿ ಕೂರಿಸ್ಕೊಂಡು ಏನು ಮಾಡಬೇಕು, ಏನು ಬಿಡಬೇಕು. ಸೊ ಅದು ಏನು ಹೇಳ್ತಾರೆ ಅಂತ ಹೇಳಿದರೆ, ನನಗಿಲ್ಲಿ ಕ್ವಾಂಟಿಟಿ ಬಹಳ ಬೇಕಿಲ್ಲ, ಲಾರ್ಜ್ ಸ್ಕೇಲಲ್ಲಿ ಎಲ್ಲ ಬಂದು ತುಂಬಿಕೊಳ್ಳೋ ಅವಶ್ಯಕತೆ ನನಗಿಲ್ಲ, ಬರೀ ಕ್ವಾಲಿಟಿ ಬಗ್ಗೆನೇ ಮಾತಾಡಿ, ನನಗೆ ಇಷ್ಟೇ ಜನ ಇದ್ದರೆ ಸಾಕು ನನಗೆ, ಅದರಿಂದ ನಾನು ಮುಂದೆ ಹೋಗ್ತೀನಿ. ಸೊ ಇದೊಂಥರ ಏನಪ್ಪ ಅಂತ ಹೇಳಿದರೆ, ಈ ಪ್ರಿಯಾರಿಟಿ ಪೊಸಿಷನ್ಗೆ ಯಾರು ಹೋಗ್ತಾರಲ್ವ, ಯಾರು ಸೆಲೆಕ್ಷನ್ ಆಗಿದಾರಲ್ವ, ಸೊ ಅವ್ರಿಗೆ ಒಂಥರ ಒಂದು ಈ ಲಕ್ಕಿಯೆಸ್ಟ್ ಪರ್ಸನ್ಸೇ ಫಸ್ಟ್.
ಸೊ ಅಲ್ಲಿ ಅವರು ಆ್ಯಸ್ ಆಫ್ ನೋ ಅಂತ ಹೇಳಿರೋದ್ರಿಂದ ಈಗ ಅವರು ಕೊಡ್ಲಿಕ್ಕೆ ಮೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರೊಸೀಜರ್ ಇವನು ಆಲ್ರೆಡಿ ನಿನ್ನೆ ರಾತ್ರಿ ಇವತ್ತು ಆಗಿದೆ, 1,000 ಜನಕ್ಕಾದರೂ ಆಗ್ಬೋದು, 200 ಕಂಟ್ರಿಯಿಂದ 2,000 ಜನಕ್ಕಾದರೂ ಆಗ್ಬೋದು. ಅದ್ರ ಬಗ್ಗೆ ಯಾವುದೇ ಡೆಫಿನೆಟ್ ಐಡಿಯಾ ಇಲ್ಲ, ಬಂದಾಗ ಗೊತ್ತಾಗುತ್ತೆ. ಸೊ ಇದು ಪಾಯಿಂಟ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು. ಎರಡನೇದೇನು ಹೇಳ್ತಾನೆ, ಸೆಕೆಂಡ್ ವೇವ್ ಆ ಜನರನ್ನಷ್ಟೇ ಅವರು ರೆಡಿ ಇಟ್ಕೊಂಡು ಅವರಿಗೊಂದು ಪ್ರಾಪರ್ ಒಂದು ಮೀಟಿಂಗ್ ಮಾಡಿ ಲಾಂಚ್ ಮಾಡಿದ ಮೇಲೆ, ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿದ್ದಾದಮೇಲೆ ಫಸ್ಟ್ ವೇವಲ್ಲಿರುವಂಥ ಜನರನ್ನು ಬಳಸಿಕೊಂಡು 1,000 ಆಗಿರ್ಬೋದು, 60 ಆಗಿರ್ಬೋದು, 2,000 ಜನ ಆಗಿರ್ಬೋದು, ಅವರನ್ನು ಬಳಸಿಕೊಂಡು ಅವರು ಸೆಕೆಂಡ್ ವೇವ್ ಸ್ಟಾರ್ಟ್ ಮಾಡ್ತಾರೆ. ಅವರಿಂದ ನಾವು ಯಾರೆಲ್ಲ ಹೋಗಿಲ್ವೋ ಅವರು ಅಲ್ಲಿ ಹೋಗಿ ಕೂತ್ತಾರೆ. ಹಾಗಾದರೆ ಸರ್ ಈ ಪ್ರಿಯಾರಿಟಿ ಪ್ಲೇಸ್ಮೆಂಟ್ ಸಿಕ್ಬಿಟ್ಟಿದೆ ಅಲ್ಲ, ಅವ್ರಿಗೂ ಮತ್ತು ನಾನು ಲಾಸ್ಟಿಗೆ ಬರ್ತೀನಿ ನನಗೂ ಏನು ಡಿಫ್ರೆನ್ಸ್? ಸೊ ದೆರ್ ಇಸ್ ನೋ ಡಿಫ್ರೆನ್ಸ್, ಯಾವುದೇ ಡಿಫ್ರೆನ್ಸ್ ಇಲ್ಲ. ನಾವು ಅವ್ರ ಮೂಲಕ ಒಳಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಅಂತೇಳಿದರೆ ಈ ಕಳೆದ 6-7 ವರ್ಷದ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಆತನಿಗೆ ಏನೇನೆಲ್ಲ ಬೇರೆ ಬೇರೆ ಕೆಟ್ಟ ಘಟನೆಗಳಾಗಿದೆ, ನೋವಾಗಿದೆ, ಅದೆಲ್ಲವನ್ನೂ ಅವನು ಮೈಂಡಲ್ಲಿ ಇಟ್ಕೊಂಡು ಆ್ಯಶ್ ಅವರು ಸೊ ರೀಟಾಗಿ ಒಂದು ಕ್ವಾಲಿಟಿ ಆತನಿಗೆ ಗೊತ್ತಿರುವಂಥ ಆತನ ಪ್ರಕಾರ ಹೆಂಗಾಗುತ್ತೆ, ಯಾವ ಥರ ಮಾಡಿದ್ರೆ ಏನಾಗುತ್ತೆ ಅಂದ್ಕೊಂಡು ಫಸ್ಟ್ ಅಷ್ಟು ಜನ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಕೊಂಡ್ಬಿಟ್ಟು ಆ ಬ್ರಿಡ್ಜಲ್ಲಿ ಅವನ್ನ ರೆಡಿ ಮಾಡಿ ನಿಮಗೆ ಇನ್ನು ಯಾರ್ಯಾರು ಚಾಯ್ಸ್ ಇದೆ ಎಲ್ಲರನ್ನೂ ಕರ್ಕೊಂಬರ್ಲಿಕ್ಕೆ ಅವ್ರಿಗೆ ಬಿಡ್ತಾರೆ. ಸೊ ಅದು ಸೆಕೆಂಡ್ ವೇವ್. ಸೊ ಇದೆಲ್ಲವೂ ಆಗಲಿಕ್ಕೆ ನವಂಬರ್ ಆಗುತ್ತೆ. ಈ ನವಂಬರಲ್ಲಿ ಬರೀ ಅದೇ ಪ್ರೊಸೀಜರ್ ಆಗುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಈ ಅಕ್ಟೋಬರಲ್ಲಿ ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ಜನ ಬೇಕು ಅಷ್ಟು ಜನ ಅಲ್ಲಿ ಆ ಪ್ಲಾಟ್ಫಾರ್ಮಲ್ಲಿ ಇಟ್ಕೊಂಡು ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವ್ರ ಜೊತೆಗೆ ಮಾತಾಡಿಕೊಂಡು ಅಲ್ಲಿಂದ ಅವ್ರನ್ನ ಬಳಸ್ಕೊಂಡು ಆ 60 ಅಥವಾ 1,000-2,000 ಜನ ಬಳಸ್ಕೊಂಡು ನೆಕ್ಸ್ಟ್ ವೇವಲ್ಲಿ ಎಲ್ಲರನ್ನ ಯಾರಿಗೆ ಬೇಕು ಅವ್ರನ್ನ ಒಳಗಡೆ ತಗೊಳ್ಳಿಕ್ಕೆ ಮಾಡ್ತಾನೆ. ಆ ಪ್ಲಾಟ್ಫಾರ್ಮಲ್ಲಿ ಮಾತ್ರ ಹೊಸ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯತೆ ಇದೆ. ಈ ಹಳೆ ಪ್ಲಾಟ್ಫಾರ್ಮಲ್ಲಿ ಅಥವಾ ಹಳೆ ವೆಹಿಕಲಲ್ಲಿ ಮಾತಾಡೋಕ್ಕೆ ಸಾಧ್ಯತೆ ಇಲ್ಲ. ಅದರದೇ ಆದಂಥ ಇಶ್ಯೂಸ್ ಇರೋದ್ರಿಂದ ಅಲ್ಲಿ ಮಾತಾಡೋಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಏನಿದ್ರೂ ಅದಕ್ಕೆ ಸಂಬಂಧಪಟ್ಟ ನಮ್ಮ ಏನು ಅನ್ಪ್ಯಾಸಿವ್ ರಿಲೇಟೆಡ್ ಏನಾದರೂ ಸಂಬಂಧಪಟ್ಟದ್ದು ಪೆಂಡಿಂಗ್ಸ್ ಇಶ್ಯೂಸ್ ಏನಿದಾವಲ್ಲ ನಮ್ಮವೆಲ್ಲ ಬೋನಸ್ ಅಂಡದೆಲ್ಲ ಅದರ ಬಗ್ಗೆ ಮಾತ್ರ ಬಂದರೆ ಅಲ್ಲಿ ಪಾಪಪ್ ಬರುತ್ತೆ. ಸೊ ಇನ್ಮೇಲೆ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಲಾಂಚ್ ಆದ ತಕ್ಷಣ ನಮಗೆ ಏನೇ ಹೊಸದು ಬಿಸ್ನೆಸ್ ಹೊಸ ರಿಲೇಟೆಡ್ ಅದೇನು ಅಂತ ಇನ್ನೂ ತೋರಿಸಿಲ್ಲ. ಈ ಬ್ರಿಡ್ಜಲ್ಲಿ ಹೋಗಿ ಕುತ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಕುತ್ಕೊಂಡಾಗ ನೆಕ್ಸ್ಟ್ ಏನು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲೆಲ್ಲ ನಾವು ಎಲ್ಲರೂ ಕೂಡ ಒಟ್ಟಿಗೇನೆ ಬಿಸ್ನೆಸ್ಸಿಗೆ ಹೋದ್ರೂ ಕೂಡ ಒಂದೇ ಸರಿ ಎಲ್ಲರನ್ನೂ ಅಲ್ಲಿ ತುಂಬಿಕೊಳ್ಳಾರ್ದೇನೆ ಇಷ್ಟಿಷ್ಟು ಜನ ಫಸ್ಟ್ ಪ್ರಯಾರಿಟಿ ಅಂತ ಕೊಟ್ಟು ಅವ್ರನ್ನ ರೆಡಿ ಮಾಡಿ ಅವ್ರ ಮೂಲಕ ಅಲ್ಲಿ ತಗೊಳ್ಳೋವಂಥ ಒಂದು ಪ್ಲ್ಯಾನನ್ನು ಮಾಡಿಟ್ಕೊಂಡಿದ್ದಾರೆ. ಇದು ಪಾಯಿಂಟ್ ನಂಬರ್ 2. ಸೊ ಸರ್ ಹಾಗಾದರೆ ಇಲ್ಲಿ ನಮಗೆ ಒಂದು ಒಂದು ಸ್ವಲ್ಪ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಇದಿಷ್ಟು ನವಂಬರ್ ಮಂತಲ್ಲಿ ಆಗೋದಾದರೆ ವಾಟ್ ಈಸ್ ದಟ್ ಅಲ್ಲಿ ಏನು ನಡೆಯುತ್ತೆ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಅಂದರೆ ಈ ದೊಡ್ಡ ಪ್ರಪಂಚದಲ್ಲಿ ಹೆಸರು ಮಾಡಿರುವಂಥ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು, ಅವ್ರನ್ನೆಲ್ಲ ಕರೆಸಿಬಿಟ್ಟು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದಾರೆ. ಅವ್ರನ್ನ ಹೈರ್ ಮಾಡಿ ಅವರಿಂದ ನಮಗೆ ಟ್ರೈನಿಂಗ್ ಕೊಡಿಸ್ತಾ ಇದ್ದಾರೆ ಫ್ರೀ. ನಾವು ಆ್ಯಕ್ಚುಲಿ ಅವರ ಟ್ರೈನಿಂಗು ಅಥವಾ ಈ ಬಿಸ್ನೆಸ್ ಟೆಕ್ನಿಕ್ಸು ಅಥವಾ ಏನೇ ಕಲಿಬೇಕಂದ್ರೂ ಕೂಡ ದುಡ್ಡು ಕೊಟ್ಟು ಹೋಗಬೇಕಿತ್ತು. ಸೊ ಅದನ್ನು ನಮ್ಮ ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ಇರೋರಿಗೆ ನಮ್ಮನ್ನು ಅವರು ತಯಾರು ಮಾಡ್ತಾರೆ ಈ ನವಂಬರ್ ಮಂತಲ್ಲಿ. ಸೊ ಇದೆಲ್ಲವನ್ನು ನಾವು ರೆಡಿ ಆದ ಮೇಲೆ ಆ ಹೊಸ ಬಿಸ್ನೆಸ್ ಅಥವಾ ಹೊಸ ನೇಮು ಅಥವಾ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಅವರು ಅಲ್ಲೇ ಅನೌನ್ಸ್ ಮಾಡ್ತಾರೆ. ವಿಕ್ಟ್ರಿ ವಿತ್ ಪ್ಲಾಟ್ಫಾರ್ಮಲ್ಲಿ ಮಾಡಿದಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಅದನ್ನು ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಥರದ್ದೆಲ್ಲ ನಾವು ಆ ಬ್ರಿಡ್ಜಲ್ಲಿ ಹೋಗಿ ಕೂತ್ಕೊಂಡಿದ್ದಾದ ಮೇಲೆ ಡಿಸೆಂಬರ್ 1ನೇ ತಾರೀಕಿಗೆ ಪ್ರಬಬಲಿ ಅವರು ಈಗ ಇಟ್ಕೊಂಡಿರೋ ಟಾರ್ಗೆಟ್ ಪ್ರಕಾರ ಡಿಸೆಂಬರ್ 1ಕ್ಕೆ ಅಲ್ಲಿ ಫಸ್ಟ್ ಟ್ರೈನಿಂಗ್ ಎಲ್ಲರಿಗೂ ಆಗತ್ತೆ. ಡಿಸೆಂಬರ್ 2ನೇ ತಾರೀಕಿಗೆ ಇವ್ರು ಹೇಳಿರೋ ಪ್ರಕಾರ ನಾವು ರೆಡಿ ಆಗಿಬಿಡ್ತೀವಿ. ಆ ಒಂದೇ ದಿನ ಟ್ರೈನಿಂಗ್ ಆದಮೇಲೆ ಸೊ 3ನೇ ದಿನಕ್ಕೇ ನಾವು ವರ್ಲ್ಡ್ ಕ್ಲಾಸ್ ಲೀಡರ್ ಆಗ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ 60 ಡೇಸಲ್ಲಿ ಅಂದರೆ ನೆಕ್ಸ್ಟ್ 1-2 ತಿಂಗಳಲ್ಲಿ ನಾವು ಜಗತ್ತಿಗೆ ಏನು ಅಂತ ಗೊತ್ತಾಗ್ತೀವಿ. ಅಂದರೆ ಈ ವಿಕ್ಟ್ರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ನಾವೇನಾಗಿದ್ದೀವಿ ಅಂತ ಜಗತ್ತಿಗೆ ಗೊತ್ತಾಗ್ತೀರಿ ನೀವು ಅನ್ನೋದು ಆಲ್ರೆಡಿ ಒಂದು ರೋಡ್ ಮ್ಯಾಪ್ನ ಅವರು ರೆಡಿ ಮಾಡಿಟ್ಕೊಂಡಿದ್ದಾರೆ ಆ್ಯಶ್ ಅವರು. ಸೊ ಇದನ್ನು ಅವರು ಭಾಳ ಕ್ಲೀನಾಗಿ ಕ್ಲಿಯರಾಗಿ ಒತ್ತಿ ಹೇಳ್ತಿದ್ದಾರೆ ರಾತ್ರಿ ನಿನ್ನೆ ಎಲ್ಲವನ್ನು ಹೇಳ್ತಾ ಇರುವಂಥದ್ದವರು. ಸೊ ಅದಕ್ಕೆ ಇಲ್ಲಿ ನನಗೆ
ಎಲ್ಲರನ್ನು ಗುಡ್ಡೆ ಹಾಕೋ ಅವಶ್ಯಕತೆ ಇಲ್ಲ. ನನಗೆ ಕ್ವಾಲಿಟಿ ಬೇಕು, ಕ್ವಾಲಿಟಿ ಬೇಕು, ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಎಲ್ಲ ತೋರಿಸೋದಿಲ್ಲ. ಹಾಗಾಗಿ ಅವರು ಈಸಿಯಾಗಿ ಅಲ್ಲಿರುವಂಥ 10-14 ಲಕ್ಷ ಜನನ ಶಿಫ್ಟ್ ಮಾಡ್ಬೋದಾಗಿತ್ತು, ಇಲ್ಲೇ ಟ್ರಾನ್ಸಿಟ್ ಮಾಡ್ಬೋದಾಗಿತ್ತು. ಆತ ಶಿಫ್ಟ್ ಮಾಡ್ತಾ ಇಲ್ಲ. ಹೊಸದಾಗಿ ಈ ಥರ ಪ್ರೊಸೆಸನ್ನು ರೆಡಿ ಮಾಡಿ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡಿ ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಬಟ್ ನಾವು ಅಲ್ಲಿ ಎಷ್ಟು ಜನ ಏನಿದ್ದೀವೋ ಹಳೆ ವೆಹಿಕಲಲ್ಲಿ ನಾವೇನಿದ್ದೀವೋ ಅವರೆಲ್ಲರಿಗೂ ಅವಕಾಶ ಕೊಡ್ತಾರೆ. ಅಂದರೆ ಸ್ಟಾರ್ಟಿಂಗೇ ಕೊಡ್ತಾ ಇಲ್ಲ. ಅವರ ಒಂದು ಫಸ್ಟ್ ಸೆಟ್ ಆಫ್ ಇದನ್ನು ಮುಗಿಸ್ಕೊಂಡಿದ್ದ ಆದಮೇಲೆ ಎಲ್ಲರಿಗೂ ಅವರ ಮೂಲಕ ಕೊಡುವಂಥ ಒಂದು ಇದನ್ನು ಮಾಡ್ತಿದ್ದಾರೆ. ಸೊ ಆ ಫಸ್ಟ್ ವೇವಲ್ಲಿ ಎಷ್ಟು ಜನರಿಗೆ ಬರ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ನಾವು. ಸೊ ಅದೇ ಥರ ಸೆಕೆಂಡ್ ವೇವ್ಗೆ ನಾವಂತೂ ಹೋಗ್ತೀವಿ. ಸೊ ಇಡೀ ಮಂತ್ ಆ ಪ್ರೊಸೆಸ್ ಅವ್ರು ಹೇಳಿರೋ ಪ್ರಕಾರ ನಡೆಯೋದ್ರಿಂದ ಸೊ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ಬೋದು. ನಾವಷ್ಟೇ ಅಲ್ಲದೇ ನಮ್ಮ ಜೊತೆ ಯಾರು ಕೈ ಜೋಡಿಸ್ತಾರೆ ಹೊರಗಿನವರು ಕೂಡ ಆ ಪ್ಲಾಟ್ಫಾರ್ಮಿಗೆ ನಾವು ತೊಗೊಂಡು ಹೋಗ್ಬೋದು. ಸೊ ಈ ಥರ ಒಂದು ವ್ಯವಸ್ಥೆ ಅವರು ಸೆಟಪ್ ಮಾಡಿಟ್ಕೊಂಡಿದ್ದಾರೆ. ಸೊ ಇದಿಷ್ಟನ್ನು ಅವರು ರಾತ್ರಿ ಒಂದು ಗಂಟೆ 11 ನಿಮಿಷ ಹೇಳಿದ್ರು. ಅದೇ ರೀಕ್ಯಾಪನ್ನು ಇವತ್ತು ಕೂಡ ರೆಡ್ ಅವರು ಮಾತಾಡಿದ್ದು. ಸೊ ನಮಗೆ ಇದ್ದಿದ್ದು ಬರೀ 200 ಕಂಟ್ರಿಯಿಂದ ಬರೀ 60 ಜನನ ಅಥವಾ ಹೇಗೆ ಏನು ಅನ್ನೋ ಒಂದು ಕ್ಲಾರಿಟಿ ಇತ್ತು. ಅದನ್ನು ಈಗ ರೆಡ್ ರೀಕ್ಯಾಪ್ ಹೇಳಿದ್ರು. ಆ್ಯಸ್ ಆಫ್ ನಾವು ನಿನ್ನೆವರೆಗೂ ಇಷ್ಟನ್ನು ಕನ್ಫರ್ಮ್ ಮಾಡಿದ್ದೀನಿ. ಸೊ ಲೈವ್ ಹೋದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಅದು ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ, ನನ್ನ ಇದಕ್ಕೆ ಬೇಕಾದ ಸಂಬಂಧಪಟ್ಟಂಗೆ ಏನೇನು ಬೇಕು ಅದೆಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಾಟ್ಫಾರ್ಮ್ ರೆಡಿ ಇದೆ, ಲಾಂಚ್ ಆಗುತ್ತೆ, ಎಷ್ಟು ಜನ ಅಲ್ಲಿ ಬಂದು ಕೂತ್ಕೊಂಡು ರೆಡಿ ಆಗುತ್ತೆ, ಅಲ್ಲಿಂದ ಫಸ್ಟ್ ವೇವ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ವೇವ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಬೇಕಾಗಿರುವಂಥ ಫಂಡ್ಸ್ ಎಲ್ಲ ಇದೆ, ಎಲ್ಲವನ್ನು ನೀಟಾಗಿ ತಗೊಂಡು ನೆಕ್ಸ್ಟ್ ಅದು ಸ್ಟಾರ್ಟ್ ಆಗಿ ಡಿಸೆಂಬರ್ 1ರಿಂದ ನೆಕ್ಸ್ಟ್ ಅದರ ಮುಂದೆ 2 ತಿಂಗಳಲ್ಲಿ ಜಗತ್ತಿಗೆ ಇದೇನು ಅಂತ ಗೊತ್ತಾಗತ್ತೆ ಅನ್ನೋದು ಟೋಟಲ್ ಸಾರಾಂಶ ಎದರದು ನಿನ್ನೆ ರಾತ್ರಿ ನಡೆದಿರುವಂಥದ್ದು ಈ ಲೈವಲ್ಲಿ. ಸೊ ಹಾಗಾಗಿ ಅಲ್ಲಿ ನೀವು ಇನ್ನೊಂದು ಸಾರಿ 2 ಸಾರಿ 3 ಸಾರಿ ಆಲ್ರೆಡಿ ಅದು ನಿನ್ನ ಯೂಟ್ಯೂಬ್ ಲೈವ್ ಆಗಿರುವಂಥದ್ದು ಅವ್ರದ್ದು ಇರುತ್ತೆ. ಯಾವುದು ಎಕ್ಸೈಟಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟು ಅದನ್ನು ನೀವು ಯಾರಾದರೂ ಕರೆಕ್ಟಾಗಿ ಇರೋರ ಜೊತೆಗೆ ನೀವು ಕೇಳ್ಕೊಳ್ಳಿ. ಸಾಧ್ಯವಾದರೆ ಅಲ್ಲಿ ಏನಿತ್ತು ಅದು ಇಡೀ ಆಗಿರೋದನ್ನೇ ನಾನು ಸೂಕ್ಷ್ಮವಾಗಿ ಎಷ್ಟು ಬೇಕು, ನಮಗೆ ಎಷ್ಟು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ ನಮ್ಮ ಜನಕ್ಕೆ ಅನ್ನೋದರ ಬೇಸ್ ಮೇಲೆ ನಾನು ಇಷ್ಟನ್ನೇ ಕೊಟ್ಟಿದ್ದೀನಿ. ಇದಿಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಫಸ್ಟ್. ಸೊ ನೆಕ್ಸ್ಟ್ ಏನು ಸರ್, ಈಗ ನೆಕ್ಸ್ಟ್ ಏನು ಅಂತ ಹೇಳಿದರೆ ವೆಯ್ಟ್ ಮಾಡ್ತಾ ಇರೋದು ಯಾರಿಗೆ ಫಸ್ಟ್ ವೇವಲ್ಲಿ ಬರುತ್ತೆ, ಯಾರು ಹೋಗ್ತಾರೆ, ಫಸ್ಟ್ ವೇವಲ್ಲಿ ಯಾರು ಬಂದು ಯಾರಲ್ಲಿ ಕೂತ್ಕೊಳ್ತಾರೆ, ಅವ್ರಿಗೆ ಏನು ಗೈಡ್ಲೈನ್ಸ್ ಇದೆ ಅನ್ನೋದು ಗೊತ್ತಾಗತ್ತೆ. ಅದು ಯಾವುದೇ ಮೂಲಕ ಗೊತ್ತಾಗತ್ತೆ. ಅಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕು, ಯಾರಿಗೆ ಬಂದಿದೆ ನಾನು ಯಾರ ಜೊತೆಗೆ ಹೋಗಬೇಕು, ಅದು ನಮಗೆ ಬಿಟ್ಟಿದ್ದು. ಬೇರೆ ಯಾರ ಮಾತನ್ನು ಯಾರೂ ಕೇಳೋ ಅವಶ್ಯಕತೆ ಇಲ್ಲ. ಸೊ ನಾನು ಯಾರ ಜೊತೆಗೆ ಹೋದರೆ ನನಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ. ನಾನು ಯಾರ ಜೊತೆಗೂ ಹೋಗಲ್ಲ, ಇರ್ಬೋದು, ಏನು ತೊಂದರೆ ಇಲ್ಲ, ಹೋಗಲೇಬೇಕಂತೇನು ರೂಲ್ಸ್ ಏನಿಲ್ಲ ಅಂತ ಹೇಳಿದ್ದಾರೆ ಅವರು, ಬರಲೇಬೇಕಂತೇನಿಲ್ಲ. ಅದ್ರ ಪಾಡಿಗೆ ಅದು ಹಳೆ ವೆಹಿಕಲ್ದು ಯಾವಾಗ ಸೆಟ್ಲ್ಮೆಂಟ್ ಆಗುತ್ತೆ ಅದನ್ನು ನಾನು ಮಾಡ್ತೀನಿ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ನಿನ್ನೆ ರಾತ್ರಿನೂ ಹೇಳಿದ್ದಾರೆ, ಲಾಸ್ಟ್ ಇದರಲ್ಲೂ ಹೇಳಿದ್ದಾರೆ. ಅದರ ಬಗ್ಗೆ ಭಾಳ ಮಾತಾಡ್ತಾ ಇಲ್ಲ. ಈಗ ಹೊಸದಾಗಿ ಇದೆಲ್ಲವೂ ಕೂಡ ನ್ಯೂ ಬ್ರ್ಯಾಂಡ್, ನ್ಯೂ ವೆಹಿಕಲ್, ನ್ಯೂ ಬಿಸ್ನೆಸ್. ಇದು ಒಂದು ಮಾತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಅದೆಲ್ಲವೂ ಹೊಸದಾಗಿಯೇ ಇಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು. ಅದಕ್ಕೆ ನಮ್ಮನ್ನು ತಯಾರು ಮಾಡಿ ನಮಗೆ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ವರ್ಲ್ಡ್ ಕ್ಲಾಸ್ ಟ್ರೈನಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ಮಾರ್ಕೆಟಲ್ಲಿ ಇರೋದಕ್ಕಿಂತ ಎಕ್ಸ್ಕ್ಲೂಸಿವ್ ಆಗಿ ಇರುವಂಥ ಟ್ರೈನಿಂಗ್ ಸಿಗುತ್ತೆ ಅನ್ನೋದು ಮಾತ್ರ ಕನ್ಫರ್ಮ್ ಅವ್ರು ಹೇಳ್ತಾ ಇರೋ ಪ್ರಕಾರ. ಸೊ ಅದನ್ನು ನಾವು ತೊಗೊಳ್ಳೋಕ್ಕೆ ಇದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗುತ್ತೆ. ನಾವು ಅದರ ಬಗ್ಗೆ ಮಾತ್ರ ಇರಬೇಕು. ನೆಕ್ಸ್ಟ್ ಅದಕ್ಕೇನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಲೀಡರ್ ನೆಕ್ಸ್ಟ್ ಯಾರನ್ನು ಚಾಯ್ಸ್ ಮಾಡ್ಕೋಬೇಕು. ಯಾರಿಗೆ ಬಂದಿದ್ರೆ ನಾವು ಇಡೀ ಫಸ್ಟ್ ಫೇಸ್ಗೆ ಅವರಾಗಿ ಕಳಿಸ್ತಾರೆ, ಸೆಕೆಂಡ್ ಫೇಸ್ ಆರ್ ಸೆಕೆಂಡ್ ವೇವ್ಗೆ ನಾವು ನಮ್ಮ ಲೀಡರ್ನ ಹುಡ್ಕೋ ಆಪ್ಷನ್ಸ್ ಇರೋದ್ರಿಂದ ಆರಾಮಾಗಿ ಯಾರ ಜೊತೆಗೆ ಹೋದರೆ ನಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ನಾವು ಯಾರ ಜೊತೆಗೆ ಹೋದರೆ ಅದನ್ನು ತಗೊಂಡು ನಾವು ನಮ್ಮನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಚಾಯ್ಸ್ ನಮಗೆ ಕೊಟ್ಟಿರೋದ್ರಿಂದ ನಾವು ಯಾರ ಜೊತೆಗೆ ಬೇಕಾದರೂ ಹೋಗ್ಬೋದು. ಅವರನ್ನು ಕೇಳಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಬೋದು. ಅವರು ನಮ್ಮನ್ನು ತಗೊಂಡ್ರೆ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಏನಂತಂದರೆ, ನಾನು ಬರ್ಲಿಕ್ಕೆ ರೆಡಿ ಇದ್ದೀನಿ, ಅವ್ನು ತೊಗೊಳಕ್ಕೆ ರೆಡಿ ಇದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಬೇಕು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಅವ್ನು ತೊಗೊಳಕ್ಕೆ ರೆಡಿ ಇದ್ದಾನೆ ಬಟ್ ನಾನು ಇವ್ರ ಜೊತೆಗೆ ಹೋಗ್ಬೋದಾ ಅನ್ನೋದು ನಮ್ಮಲ್ಲೂ ಇರಬೇಕು. ಸೊ ಇವೆರಡನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಪರಾಗಿ, ಸೊ ಈ ಲಾಂಚ್ ಇದೇ ಮಂತ್ ಆಗೋದ್ರಿಂದ ಆ ಲಾಂಚ್ ಆಗುವಂಥ ಈವೆಂಟ್ ರಿಲೇಟೆಡನ್ನು ಪಾಪಲ್ಲಿ ಹಾಕೋದ್ರಿಂದ ಸೊ ಯಾರಿಗೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗೋದ್ರಿಂದ ನಮಗೆ. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ನಾವು ಎಲ್ಲರೂ ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾ ಹೋಗೋಣ. ಯಾವುದೇ ಎಕ್ಸಾಗರೇಷನ್, ಯಾವುದೇ ಥರದ ಬೇರೆ ಸ್ಪೆಕ್ಯುಲೇಷನ್ ಮಾಡ್ದೇನೆ ಅಲ್ಲಿ ಏನಿದೆಯೋ ರಾತ್ರಿ ಏನು ಹೇಳಿದಾರೋ ಅದನ್ನು ಅಷ್ಟೇ ತಿಳ್ಕೊಂಡು ಅದನ್ನಷ್ಟೇ ಅನಲೈಸ್ ಮಾಡಿಕೊಂಡು ಅದು
ಏನೇ ಆದ್ರೂ ಆಲ್ಮೋಸ್ಟ್ 5-6 ವರ್ಷ ಕಾಯ್ದಿದ್ದೀವಿ. ಸೊ ಇನ್ನೊಂದು 4 ದಿನ ಲಾಂಚ್ ಆಗುತ್ತೆ. ಲಾಂಚ್ ಆಗಿದ್ದಾದಮೇಲೆ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಅದರ ಪ್ರಕಾರ ಹೋಗೋಣ. ಅದನ್ನು ಬಿಟ್ಟು ಬೇರೆ ಯಾವುದರ ಬಗ್ಗೆನೂ ತಿಳಿಸಿಕೊಡಿಸಲಾರದೆ ನಮಗೆ ಏನು ಬೇಕೀಗ, ಫಸ್ಟ್ ವೇವಲ್ಲಿ ಯಾರು ಹೋದರೂ ಸೆಕೆಂಡ್ ವೇವ್ಗೆ ಯಾರ ಜೊತೆಗೆ ಹೋಗಬೇಕು, ಇಷ್ಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಅಪ್ಡೇಟ್ ಬಂದಾಗ ಅದನ್ನು ಕ್ಲೀನಾಗಿ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾ, ಯಾರ್ಯಾರಿಗೆ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಟೆಕ್ನಾಲಜಿ ರಿಲೇಟೆಡ್ ಆಗಿರಬಹುದು, ಸ್ಪಿರಿಚುವಲ್ ರಿಲೇಟೆಡ್ ಆಗಿರಬಹುದು, ಯೋಗ ರಿಲೇಟೆಡ್ ಆಗಿರಬಹುದು, ಇದೆಲ್ಲವೂ ಕೂಡ ಬರುವ ದಿನಗಳಲ್ಲಿ ನನ್ನ ಈ ಚಾನಲಲ್ಲಿ ಬರೋದರಿಂದ, ಅದೇ ಈ ವಿಕ್ಟ್ರಿ ವಿತ್ ಆ್ಯಶ್ ರಿಲೇಟೆಡ್ ಆಗಿರಬಹುದು, ಮೋರ್ ಆಫ್ ದಟ್ ಎಲ್ಲ ಸ್ಪಿರಿಚುವಲ್ ಯೋಗ ಇದಕ್ಕಿಂತ ಈ ವಿಕ್ಟ್ರಿ ವಿತ್ ಆ್ಯಶ್ದೇ ಸುಮಾರಷ್ಟು ಅಪ್ಡೇಟ್ಗಳು ನಾನು ಕೊಡೋದ್ರಿಂದ ನಾನು ಡೈರೆಕ್ಟಾಗಿ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಎಲ್ಲ ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ, ಜೈ ಗುರುದೇವ್.